ನಾನು ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ. ಎಷ್ಟೊಂದು ಜನ ಥಿಂಕ್ ಮಾಡ್ತಾರೆ ಬರೀ ವ್ಯೂಸ್ಗೆ ಮತ್ತೆ ವೈರಲ್ ಆಗಬೇಕು ಅಂತ ಬರೀ ಹೆಣ್ಮಕ್ಳು ಅಷ್ಟೇ ಬಟ್ಟೆ ಬಿಚ್ತಾರೆ ಅಂತ. ಆದರೆ ಗಂಡು ಮಕ್ಕಳು ಕೂಡ ವಿಚಿತ್ರವಾಗಿ ವರ್ತಿಸ್ತಾರೆ. ಹೆಣ್ಮಕ್ಳು ಬಟ್ಟೆಗಳನ್ನ ಹಾಕೊಳ್ಳೋದನ್ನ ನಾನು ನೋಡಿದೆ. ಇಂಥ ನೀಚ ಮನಸ್ಥಿತಿ ಅವ್ರಿಗೆ ಏನು ಹೇಳ್ತೀರಾ? ಯಾಕೆಂದ್ರೆ ಹೆಣ್ಮಕ್ಳು ಒಳ ಉಡುಪು ಹಾಕ್ತಾರೆ, ನೈಟಿ ಹಾಕ್ತಾರೆ, ಸೀರೆ ಉಟ್ಕೋತಾರೆ. ಈ ಥರ ಇಷ್ಟು ಕಿತ್ತೋಗಿರೋ ಮನಸ್ಥಿತಿನಲ್ಲಿ ವಿಡಿಯೋಸ್ಗಳನ್ನ ಮಾಡ್ತಾ ಇದ್ದಾರೆ. ಅದು ಅವ್ರ ಮನಸ್ಥಿತಿ ಎಂಥದ್ದು ಅಂತ ನೀವೇ ಹೇಳಿದ್ರಿ. ನಾನು ಮತ್ತೆ ಅದನ್ನು ಹೇಳೋದಿಲ್ಲ. ಅಂದರೆ ಯಾವಾಗಲೂ ನಾವು ಕಲೆಗೆ ಬೆಲೆ ಕೊಡಬೇಕು ಅನ್ನೋದನ್ನ ಫಸ್ಟ್ ಅರ್ಥ ಮಾಡ್ಕೊಬೇಕು. ಈಗ ಒಂದು ವ್ಯೂಸ್ ಬರೋದು ಯಾವಾಗ? ಜನ ಅದನ್ನು ನೋಡಿದಾಗ. ಹೆಚ್ಚು ಅದನ್ನು ಯಾವಾಗ ನೋಡ್ತಾರೆ, ಯಾಕೆ ನೋಡ್ತಾರೆ ಅನ್ನೋದು ಸೆಕೆಂಡ್ರಿ, ಬಟ್ ಜನ ಅದನ್ನು ನೋಡ್ತಾರೆ. ಸೊ ವ್ಯೂಸ್ ಜಾಸ್ತಿ ಆಗುತ್ತೆ. ವಿಚ್ ಮೀನ್ಸ್ ನಾವು ಅದನ್ನು ಎಂಕರೇಜ್ ಮಾಡ್ತಾ ಇದೀವಿ ಅಂತ ಒಂದು ರೀತಿಯಲ್ಲಿ ಜನನೇ ಅದನ್ನು ಎಂಕರೇಜ್ ಮಾಡ್ತಾ ಇದಾರೆ ಅಂತ ಆಯ್ತಲ್ಲ. ಸೊ ಆ ಎಂಕರೇಜ್ಮೆಂಟ್ನ ನಾವು ಕಡಿಮೆ ಮಾಡಿದ್ರೆ ಅವಾಗ ಅವ್ರಿಗೂ ಅನ್ಸುತ್ತೆ, ಹೌದೇನೋ ನಂಗೆ ವ್ಯೂಸ್ ಜಾಸ್ತಿ ಬರ್ತಾ ಇಲ್ಲ, ಮೇ ಬಿ ಜನಕ್ಕೆ ಇದು ಇಷ್ಟ ಆಗ್ತಾ ಇಲ್ಲ. ಬಟ್ ಯಾವಾಗ ಜನ ಅದನ್ನು ವ್ಯೂಸ್ ಅಂದರೆ ಹೆಚ್ಚು ನೋಡ್ತಾ ಹೋಗ್ತಾರೆ, ಆ ಕಂಟೆಂಟ್ಗಳನ್ನ ಕ್ರಿಯೇಟ್ ಮಾಡಿದ್ರು ಕೂಡ ಬಹುಶಃ ಜನರಿಗೆ ಇದೇ ಇಷ್ಟ ಆಗ್ತಾ ಇದೆ, ನಾನು ಇದನ್ನೇ ಮಾಡ್ತೀನಿ. ಇಟ್ಸ್ ಇಂಡೈರೆಕ್ಟ್ಲಿ ಯು ಆರ್ ಎನ್ಕರೇಜಿಂಗ್ ಸಚ್ ಕಂಟೆಂಟ್ಸ್. ಸೊ ಫಸ್ಟ್ ಅದನ್ನ ಸ್ಟಾಪ್ ಮಾಡಬೇಕು. ಆ್ಯಂಡ್ ಈ ಸೋಷಿಯಲ್ ಮೀಡಿಯಾ ಅಲ್ಗೊರಿಥಮ್ಸ್ ಕೂಡ ಹಾಗೇನೆ. ಈ ತುಂಬ ವಲ್ಗರ್ ಆಗಿರೋಂಥದ್ದು ಅಥವಾ ಬೇಗ ಯಾವ್ದು ವೈರಲ್ ಆಗುತ್ತೆ ಅದನ್ನ ಇನ್ನು ಹೆಚ್ಚು ಅವರು ಪ್ರಮೋಟ್ ಮಾಡ್ತಾ ಹೋಗ್ತಾರೆ. ಓಕೆ, ಈಗ ಮೊನ್ನೆ ಸಪ್ತಮಿ ಗೌಡ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿದ್ರು. ಅಂದ್ರೆ ಎಷ್ಟೊಂದು ಯೂಟ್ಯೂಬರ್ಸ್ ಇದ್ದಾರೆ, ಸೊ ಅವ್ರು ನಮ್ಮ ಟ್ಯಾಲೆಂಟ್ನ ತೋರಿಸ್ತಾ ಇಲ್ಲ, ನಾವು ಹಾಕೋ ಬಟ್ಟೆನ ಝೂಮ್ ಮಾಡಿ ಎಲ್ಲಿ ಡೀಪ್ ಇದೆ ಇದನ್ನ ಮಾತ್ರ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಕೂಡ ಅವರು ಧ್ವನಿ ಎತ್ತಿದ್ರು. ಫಿಲಂ ಚೇಂಬರ್ಗೂ ಕೂಡ ಹೋಗಿದ್ರು ಅವರು. ಸೊ ಯೂಟ್ಯೂಬರ್ಸ್ ಕೂಡ ಅದೇ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ವ್ಯೂಸ್ ಬೇಕು ನಮಗೆ ಅಂತ ಹೇಳ್ತಾರೆ. ಯಾಕೆಂದ್ರೆ ವ್ಯೂಸೇ ಅವರ ದುಡ್ಡು, ಅವ್ರ ಜೀವನ ಅಷ್ಟೇ, ಅದರಿಂದಾನೇ ಅವರು ಲೈಫ್ ಲೀಡ್ ಮಾಡ್ತಾ ಇರ್ತಾರೆ. ಇದಕ್ಕೇನು ಹೇಳ್ತೀರಾ? ಅದು ಮೊದಲನೇದಾಗಿ ತಪ್ಪು. ನೀವು ಒಬ್ಬ ನಟಿಗೆ ಅವರು ಅವ್ರದ್ದೇ ಆದಂಥ ಒಂದು ಸ್ಟಾರ್ಡಮ್ ಇರುತ್ತೆ. ಆ್ಯಂಡ್ ಕೆಲವೊಂದು ಇವೆಂಟ್ಗಳಿಗೆ ಅವ್ರು ಹೋಗ್ತಾರೆ ಅಂತ ಹೇಳಿದಾಗ ದಟ್ ಈಸ್ ನಾಟ್ ಹರ್ ಚಾಯ್ಸ್ ಆಫ್ ವೇರಿಂಗ್ ಅ ಡ್ರೆಸ್. ಸೊ ಅಲ್ಲಿ ಅವ್ರಿಗೆ ಮೇಡಮ್ ನಾವು ಡ್ರೆಸ್ನ ಪ್ರೊವೈಡ್ ಮಾಡ್ತೀವಿ, ಸೊ ಯು ಪ್ಲೀಸ್ ವೇರ್ ಅಂಡ್ ಕಮ್ ಅಂತ ಹೇಳ್ತಾರೆ ಕೆಲವೊಂದು ಇವೆಂಟ್ಗಳಲ್ಲಿ. ಪ್ರಿಫರೇಬಲ್. ಸೊ ಹಾಗಿದ್ದಾಗ ಅವರು ಆ ಥರ ಬಟ್ಟೆಗಳನ್ನ ಧರಿಸಿ ಹೋಗ್ತಾರೆ ಅಂತ ಹೇಳಿದಾಗ ಇಟ್ಸ್ ಹರ್ ಚಾಯ್ಸ್. ಕರೆಕ್ಟ್. ಬಿಕಾಸ್ ಶಿ ಇಸ್ ಪೇಡ್ ಫಾರ್ ದ ಈವೆಂಟ್ ಆ್ಯಂಡ್ ದ ಡ್ರೆಸ್ ಈಸ್ ಪ್ರೊವೈಡೆಡ್. ಸೊ ಶಿ ವಿಲ್ ವೇರ್ ದಟ್ ಕಾಸ್ಟ್ಯೂಮ್ ಆ್ಯಂಡ್ ಶಿ ವಿಲ್ ಗೋ. ಓಕೆನಾ? ಬಟ್ ಹಂಗಂದು ಮಾತ್ರಕ್ಕೆ ಶಿ ಇಸ್ ನಾಟ್ ಟೇಕನ್ ಫಾರ್ ಗ್ರಾಂಟೆಡ್ ಅಲ್ಲ. ಕರೆಕ್ಟ್ ಅಲ್ವಾ? ಈಗ ನಿಮ್ಮ ಮನೇಲೂ ಹೆಣ್ಮಕ್ಳಿದ್ದಾರೆ. ಸೊ ಒಂದ್ ವೇಳೆ ಸಪ್ತಮಿ ಗೌಡ ಇರೋಂಥ ಸ್ಟೇಜಲ್ಲಿ ನಿಮ್ಮ ಮನೆ ಹೆಣ್ಮಕ್ಳು ಇದ್ದಿದ್ರೆ ನೀವು ಹಾಗೆ ತೋರಿಸ್ತಿದ್ರ? ಪ್ರಶ್ನೆ. ಆದ್ರೆ ಅದನ್ನ ಯಾರು ಯೋಚನೆ ಮಾಡೋದು, ಅದನ್ನ ಯಾರು ಅರ್ಥನೂ ಮಾಡ್ಕೊಳ್ಳೋದಿಲ್ಲ. ಯಾಕೆಂದ್ರೆ ನನ್ಗೆ ವ್ಯೂಸ್ ಬೇಕು, ಲೈಕ್ಸ್ ಬೇಕು, ಯಾರು ನೋಡೋದಿಲ್ಲ ವಿಡಿಯೋಸ್ನ. ಅದಕ್ಕೆ ನಾವು ಈ ತರದ ವಿಡಿಯೋಸ್ ಹಾಕ್ತೀವಿ ಅಂತ ರಾಜಾರೋಷವಾಗಿ ಹೇಳ್ತಾರೆ. ಅದೇನು ಲೈಕ್ಸ್ ಶುರುವಾಗಿದ್ದಾದ್ರೆ ಯಾಕೆ? ಯಾವಾಗಿಂದ ಈ ಸೋಷಿಯಲ್ ಮೀಡಿಯಾ ಹುಚ್ಚಿಟ್ಕೊಂಡಾಗಿಂದ? ಸೋಷಿಯಲ್ ಮೀಡಿಯಾಕ್ಕಿಂತ ಮುಂಚೆ ಯಾವ ಸ್ಟಾರೇ ಇರ್ಲಿಲ್ವಾ? ಹಾಗಿದ್ರೆ ಯಾರು ಕೂಡ ವೈರಲ್ ಆಗಿರ್ಲಿಲ್ವಾ? ಯಾರು ಕೂಡ ಸುದ್ದಿಯಲ್ಲಿ ಇರ್ಲಿಲ್ವಾ? ಸೋಷಿಯಲ್ ಮೀಡಿಯಾ ಬರೋದಕ್ಕಿಂತ ಮುಂಚೆ ಆಕ್ಚುಲಿ ಸ್ಟಾರ್ಡಮ್ ಹೆವಿ ಇತ್ತು. ಆದ್ರೆ ಅವಾಗ ಇದ್ದ ಪ್ಲಾಟ್ಫಾರ್ಮ್ ಬೇರೆ, ಅವಾಗ ವ್ಯಕ್ತಿಗಳನ್ನ ನೋಡೋ ರೀತಿ ಬೇರೆ. ಈಗ ಜನಕ್ಕೆ ವ್ಯಕ್ತಿತ್ವನ ಪೋರ್ಟ್ರೇ ಮಾಡ್ತಾ ಇರೋದು ಬೇರೆ ತರ. ಅದನ್ನ ಹೇಳ್ತಾ ಇರೋದು ನಿಮ್ಗೆ. ನಾವು ನಮ್ಮನ್ನ ಯಾವ ರೀತಿ ಪೋರ್ಟ್ರೇ ಮಾಡ್ಕೊಬೇಕು ಅನ್ನೋದು ನಮಗೆ ಗೊತ್ತಿರ್ಬೇಕು ಅಲ್ವಾ? ಒಂದು ಯಾಕಂದ್ರೆ ನಾವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ಸೋಷಿಯಲ್ ಮೀಡಿಯಾ ಸೊಸೈಟಿ ಮುಂದೆ ನಾವು ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಾನು ಹೇಗಿರ್ತೀನಿ ಅನ್ನೋದು ನನಗೆ ಗೊತ್ತಿರಬೇಕು. ಆ ಕಾಮನ್ ಸೆನ್ಸ್ ಅಂತೂ ನನಗಿರ್ಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಕಣ್ಣು ಒಂದೇ ರೀತಿ ಇರೋದಿಲ್ಲ. ಆಲ್ ದ 5 fingers ಆರ್ ನಾಟ್ ಈಕ್ವಲ್. ಸೊ ನಿಮ್ಮನ್ನ ಒಬ್ರು ಒಳ್ಳೆ ರೀತಿಯಲ್ಲಿ ನೋಡ್ಬೋದು, ಒಬ್ರು ಇಟ್ಸ್ ಅವರ್ ಪ್ರೊಫೆಷನ್ ಅಂತ ಅನ್ಕೋಬಹುದು, ಇನ್ನೊಬ್ರು ನೋಡ್ದ ಹೆಂಗ್ ಕಾಣಿಸ್ತಾ ಇದ್ದಾಳೆ ಶೀಸೋ ಆ ರೀತಿ ಕಾಮೆಂಟ್ ಮಾಡೋರು ಇರ್ತಾರೆ. ಸೊ ನೀವು ಇಫ್ ಯು ರೆಡಿ ಫಾರ್ ಆಲ್ ಸಾರ್ಟ್ ಆಫ್ ಕಾಮೆಂಟ್ಸ್ ಅಂತ ಹೇಳಿದ್ರೆ ಯು ವಿಲ್ ನಾಟ್ ಬಾದರ್. ಇಲ್ಲ ನನಗದು ಅನ್ಕಂಫರ್ಟ್ ಅನ್ಸುತ್ತೆ ಅಂತ ಹೇಳಿದ್ರೆ ಯು ವಿಲ್ ಸ್ಟಾಪ್ ಅಟ್ ದಟ್ ಮೂಮೆಂಟ್ ಇಟ್ ಸೆಲ್ಫ್. ಇಲ್ಲ ನಾನು ಇನ್ನು ಮುಂದೆ ಆ ಥರ ಹೋಗಲ್ಲ ಅಂತ ಹೇಳ್ಬಿಟ್ಟು ಯಾವಾಗ್ಲೂ ನಾವು ಈಗ ನಾನು ಅದೇ ಮುಂಚೆ ಹೇಳಿದೆ, ಸ್ಟಾರ್ಡಮ್ ಅಂತ ಹಿಂದೆ ಬೀಳ್ಬೇಕು, ನಾನು ಒಂದೇ ರೇಟಲ್ಲಿ ನಾನು ಸ್ಟಾರ್ ಆಗ್ಬಿಡ್ಬೇಕು, ನಾನು ಹಣ ಸಂಪಾದನೆ ಮಾಡಬೇಕು ಅನ್ನೋದು ಒಂದು ದೊಡ್ಡ ಭ್ರಮೆ. ಅದು ಈಗ ಜನಕ್ಕೆ ಏನಾಗಿದೆ ಅಂದ್ರೆ ಕಷ್ಟಪಟ್ಟು ದುಡಿರಿ ಅಥವಾ ಓದಿ ವಿದ್ಯಾವಂತರಾಗಿ ಬುದ್ಧಿವಂತರಾಗಿ ಅಂದ್ರೆ ಜನ ಕಷ್ಟಪಟ್ಟು ದುಡಿಯೋದಕ್ಕೆ ಯೋಚನೆ ಮಾಡೋದಿಲ್ಲ. ಜನಕ್ಕೇನಂದ್ರೆ ಅವ್ರಿಗೂ ಅದು ಮೈಂಡ್ ಫ್ರೀ ಆಗಿ ಕೆಲಸ ಮಾಡಬೇಕು. ಆ ಥರದಕ್ಕೆ ಏನು ಮಾಡ್ತಾರೆ, ಈ ಥರ ವಿಡಿಯೋಸ್ಗಳು ಕಂಟೆಂಟ್ ಕ್ರಿಯೇಟ್ ಮಾಡೋದು. ನಾನು ಮೊನ್ನೆ ಒಂದು ವಿಡಿಯೋ ಅಬ್ಸರ್ವ್ ಮಾಡಿದೆ ಸೋಷಿಯಲ್ ಮೀಡಿಯಾದಲ್ಲಿ. ಏನಂದ್ರೆ ಪ್ಲಾಸ್ಟಿಕ್ ಕವರ್ ಸಮೇತ ಬಿಟ್ಟಿಲ್ಲ, ಕವರ್ನ ಹುಡುಗರು ಕವರಲ್ಲಿ ಡ್ರೆಸ್ ಮಾಡಿ ಹೆಣ್ಮಕ್ಳು ಡ್ರೆಸ್ ಹಾಕೋದು, ವಾಟರ್ ಬಾಟ್ಲ್ ಹಾಕೋದು, ಅದಾದ್ಮೇಲೆ ಎಲೆಯಲ್ಲಿ ಡ್ರೆಸ್ ಮಾಡಿ ಹಾಕೋದು. ಸೊ ಇದು ಕ್ರಿಯೇಟಿವಿಟಿ. ಯಾವ ರೀತಿಯಾಗೆಲ್ಲ ಬೇಕೋ ಆ ರೀತಿಯಾಗೆಲ್ಲ ಇಮಿಟೇಟ್ ಮಾಡ್ಕೊಂತ ಅವ್ರನ್ನವರು ಅವಮಾನ ಮಾಡ್ತಾ ಇದ್ದಾರೆ. ಹುಡುಗರು ಅವಮಾನ ಮಾಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ. ಹೆಣ್ಮಕ್ಳು ನಾವೇನ್ ಕಡಿಮೆ ಇಲ್ಲ ಅಂತ ಇವರು ವಿಡಿಯೋಸ್ ಮಾಡ್ತಾರೆ, ನಾವು ಅವ್ರಿಗಿಂತ ಕಡಿಮೆ ಇಲ್ಲ ಅಂತ ಅವರು ಕೂಡ ಕಾಂಪಿಟೇಷನ್ ಅನ್ನೋ ತರ ಆಗ್ತಾ ಇದೆ. ಬಟ್ ಆದ್ರೆ ಅದ್ರ ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತಾ ಇದ್ದೀನಿ. ನೀವು ಸ್ಟಾರ್ ಆಗ್ಬೇಕು, ನಿಮ್ಗೆ ವ್ಯೂಸ್ ಬೇಕು ನಿಮ್ ಸೋಷಿಯಲ್ ಮೀಡಿಯಾಗೆ ಅಂತ ಹೇಳಿದ್ರೆ ಯು ಹ್ಯಾವ್ ವೇರಿಯಸ್. ಇಲ್ಲ, ಅವ್ರು ಹೇಳ್ತಾರೆ ನಮ್ಗೆ ಅವಶ್ಯಕತೆ ಇದೆ, ನಮ್ಗೆ ಲೈಕ್ಸ್ ಬೇಕು, ವ್ಯೂಸ್ ಬೇಕು, ನಮ್ಗೆ ಪ್ರಚಾರ ಬೇಕು, ಅಂಡ್ ಇನ್ನೊಂದೇನು ಅಂದ್ರೆ ನಮ್ ಜೀವನನೇ ಇದು. ಸೊ ನಾವ್ ಇದನ್ನೇ ಪ್ಲಾಟ್ಫಾರ್ಮ್ ಮಾಡ್ಕೊಂಡು ನೆಕ್ಸ್ಟ್ ಬೇರೆ ಬಾಲಿವುಡ್ ಗಿಂತ ಇನ್ನೂ ಎಕ್ಸ್ಟ್ರಾ ಲೆವೆಲ್ಗೆ ಹೋಗ್ತೀವಿ ಅಂತ ಅವರು ಬಿಲ್ಡಪ್ಸ್ ಕೊಡ್ತಾ ಇರ್ತಾರೆ. ತಪ್ಪೇ ಅದು ಅಲ್ವಾ?
ಈಗ ಆ ಥರ ಮಾಡ್ತಾ ಹೋದಾಗ ಅವ್ರ ಮನಸ್ಥಿತಿ ಏನು ಅನ್ನೋದನ್ನ ಅಲ್ಲೇ ಬಿಂಬಿಸ್ಕೊಂತಾ ಇದ್ದಾರೆ. ಅದು ಕೀಳು ಮಟ್ಟದ ಮನಸ್ಥಿತಿ ಅನ್ನೋದು ನೋಡಿದ್ರೆ ನಮಗೂ ಅರ್ಥ ಆಗುತ್ತೆ ಅಂಡ್ ಅದು ಅವ್ರಿಗೂ ಕೂಡ ಗೊತ್ತು. ಬಟ್ ಆದರೆ ಅವರಿಗೆ ಬೇರೆ ವಿಧಿ ಇಲ್ಲ. ಸೋಷಿಯಲ್ ಮೀಡಿಯಾ ಅಂದ ತಕ್ಷಣ ಎಲ್ಲರೂ ದೂರ್ತಾ ಇಲ್ಲ. ಸೋಷಿಯಲ್ ಮೀಡಿಯಾ ನಿಮಗೆ ಈವನ್ ಫನ್ನಿ ಇರೋಂಥ ಎಂಟರ್ಟೈನಿಂಗ್ ಆಗಿರೋಂಥ ಕಂಟೆಂಟ್ಗಳು ಕೂಡ ನಿಮಗೆ ಸಿಗ್ತಾ ಹೋಗ್ತವೆ. ಸೊ ಜನರಿಗೆ ನೀವು ಎಂಟರ್ಟೈನ್ ಮಾಡೋಂಥ ಕೆಪಾಸಿಟಿ ನಿಮಗಿದೆ ಅಂತ ಹೇಳಿದಾಗ ಡೆಫಿನೆಟ್ಲಿ ಯು ಕಮ್ ಆನ್. ಬಟ್ ಅದನ್ನು ಹೊರತಾಗಿ ಎಂಟರ್ಟೈನ್ ಮಾಡೋದಕ್ಕೂ ಆಗೋದಿಲ್ಲ ನಿಮಗೆ. ಈ ಕಡೆ ಬೇರೆ ಸಮಾಜಕ್ಕೆ ಒಂದೊಳ್ಳೆ ಸಂದೇಶ ಕೊಡೋದಕ್ಕೂ ನಿಮ್ಗೆ ಆಗೋದಿಲ್ಲ. ಆದರೆ ಇಮಿಟೇಟ್ ಮಾಡ್ತೀರಾ, ಇನ್ಸಲ್ಟ್ ಮಾಡ್ತೀರಾ ಅಂತ ಹೇಳಿದಾಗ ಅದಕ್ಕೆ ಮಾತ್ರ ನೀವು ಸೋಷಿಯಲ್ ಮೀಡಿಯಾನ ನೀವು ಯೂಸ್ ಮಾಡ್ಕೊತೀರಾ ಅಥವಾ ಒಂದು ಪ್ಲಾಟ್ಫಾರ್ಮ್ನ ನೀವು ಯೂಸ್ ಮಾಡ್ಕೊತಿದ್ದೀರಾ ಅಂತ ಹೇಳಿದ್ರೆ ಅದು ನಿಮ್ಮ ಕೆಟ್ಟ ಮನಸ್ಥಿತಿಯನ್ನು ತೋರಿಸುತ್ತೆ ಹೊರತು ಬೇರೆ ಇನ್ನೇನೂ ಅಲ್ಲ. ಆ್ಯಂಡ್ ಅದನ್ನು ಜನ ನೋಡಿದವರು ಕೂಡ ಅದರಿಂದ ಏನು ತಗೋಬೇಕು ಏನು ತಗೋಬಾರ್ದು ಅನ್ನೋದು ಗೊತ್ತಿರಬೇಕು. ಸೊ ಅವ್ರು ಆ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ನೀವು ಯು ಹ್ಯಾವ್ ಆಲ್ ದ ರೈಟ್ಸ್. ಹೆಂಗಿದ್ರು ನಿಮಗೆ ಕಾಮೆಂಟ್ ಸೆಕ್ಷನ್ ಇದ್ದೇ ಇದೆ. ಸೊ ನೀವು ಕೆಟ್ಟದ ಕಾಮೆಂಟ್ ಹಾಕ್ತಿರೋ ಬೈಕೊಂಡು ಕಾಮೆಂಟ್ ಹಾಕ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ಅದನ್ನು ನೀವು ರಿಜೆಕ್ಟ್ ಮಾಡ್ಬೋದು. ಸೊ ಕಂಪ್ಲೇಂಟ್ ಮಾಡ್ಬೋದು, ಅದನ್ನು ಕೂಡ ಅವಕಾಶ ಇದೆ ಇರುತ್ತೆ. ಬಟ್ ಜನ ಫಸ್ಟ್ ಆಫ್ ಆಲ್ ಅಂಥ ಕಂಟೆಂಟ್ಗಳನ್ನ ಎಂಕರೇಜ್ ಮಾಡೋದನ್ನ ಫಸ್ಟ್ ಬಿಡಬೇಕು. ಸೊ ಆ ವ್ಯೂಸ್ ಅವಾಗ ಕಡಿಮೆ ಆಗ್ತಾ ಬಂದಾಗ ಆಟೋಮೆಟಿಕಲಿ ಅವ್ರಿಗೂ ಇದು ಈ ಹುಚ್ಚು ಹೋಯ್ತು, ಜನ ನೋಡೋ ಹುಚ್ಚು ಹೋಯ್ತು, ಸೊ ನನಗೂ ಇನ್ನ ಇದಿಲ್ಲ ಅಂತ ಹೇಳ್ಬಿಟ್ಟು. ಅಂಡ್ ಆಗಲೇ ನೀವು ಮಾತಾಡ್ತೀರಿ ಡಿಪ್ರೆಷನ್ ಅಂತ ಹೇಳ್ಬಿಟ್ಟು. ಡಿಪ್ರೆಷನ್ ಅಂತ ಬಂದಾಗ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಫಸ್ಟ್ ಆಫ್ ಆಲ್ ನಮಗೆ ಯಾವಾಗ ಡಿಪ್ರೆಷನ್ ಕಾಡುತ್ತೆ, ನಾವು ಐಡೆಂಟಿಟಿ ಕ್ರೈಸಿಸ್ ಅಂತ ನಾನು ಹೇಳಿದೆ ನಿಮಗೆ. ಸೊ ಐಡೆಂಟಿಟಿ ಕ್ರೈಸಿಸ್, ವೆನ್ ವಿ ಡೋಂಟ್ ಹ್ಯಾವ್ ದಟ್ ಐಡೆಂಟಿಟಿ ಕ್ರೈಸಿಸ್ ವಿಲ್ ನಾಟ್ ಹ್ಯಾವ್ ಅ ಡಿಪ್ರೆಷನ್. ನಮ್ಗೆ ಯಾವಾಗ ಕ್ರೈಸಿಸ್ ಕಾಡೋದಕ್ಕೆ ಶುರು ಆಗ್ತಾ ಹೋಗುತ್ತೆ ಆವಾಗ ನಾವು ವಿ ಸ್ಟಾರ್ಟ್ ಫಾಲೋಯಿಂಗ್ ಅನ್ನೋದು ಡಿಪ್ರೆಷನ್. ಸೊ ಡಿಪ್ರೆಷನ್ ಅವಾಗ ನಿಮ್ಗೆ ಏನಾಗುತ್ತೆ, ಸ್ಲೋಲಿ ಇಟ್ ವಿಲ್ ಲೂಸ್ ಯುವರ್ ಕಾನ್ಫಿಡೆನ್ಸ್. ನಮ್ಮ ಕಾನ್ಫಿಡೆನ್ಸ್ ನಾವು ಕಳ್ಕೊತಾ ಹೋಗ್ತೀವಿ. ಅಂದರೆ ನಾನು ಏನೂ ಅಲ್ವಾ ಹಾಗಿದ್ರೆ ದಟ್ ಒನ್ ಲೈನ್ ಇಸ್ ಎನಫ್. ಅಂದರೆ ನಮ್ಮ ಬಗ್ಗೆ ನಮಗೆ ಕಾನ್ಫಿಡೆನ್ಸ್ ಇರೋದಿಲ್ಲ. ನಮ್ಮಲ್ಲಿ ಟ್ಯಾಲೆಂಟ್ ಇದೆ ನಮಗೆ ಗೊತ್ತು, ಮೇ ಬಿ ನಮಗೆ ಆ ಪ್ಲಾಟ್ಫಾರ್ಮ್ ಸಿಕ್ಕಿರೋದಿಲ್ಲ ಅಷ್ಟೇ, ಅದನ್ನು ಎಕ್ಸ್ಪ್ಲೋರ್ ಮಾಡೋದಕ್ಕೆ ಅಥವಾ ತೋರಿಸೋದಕ್ಕೆ ನಮಗೆ ಒಂದು ಅವಕಾಶನೂ ಸಿಕ್ಕಿರೋದಿಲ್ಲ. ಬಟ್ ವಿ ಶುಡ್ ವೇಟ್ ಫಾರ್ ದಟ್ ಆಪರ್ಚುನಿಟಿ ವಿತ್ ಪೇಷನ್ಸ್. ಹಾಗಿದ್ದಾಗ ಮಾತ್ರ ನಮ್ಮ ಟ್ಯಾಲೆಂಟ್ಗೂ ಕೂಡ ಒಂದು ಅವಕಾಶ ಸಿಗುತ್ತೆ, ಒಂದು ವೇದಿಕೆ ಸಿಗುತ್ತೆ. ಬಟ್ ಅಲ್ಲಿ ತನಕ ವೇಟ್ ಮಾಡೋವಂಥ ಪೇಷನ್ಸ್ ಇವತ್ತಿನ ಜನಕ್ಕೆ ಇಲ್ಲ. ಹುಚ್ಚಾಬಟ್ಟೆ ಆಗಿರೋಂಥ ವಿಡಿಯೋಗಳನ್ನ ಮಾಡಿ ಹಾಕ್ತಾರೆ. ಅದು ಏನೋ ಹೌಸ್ ವೈಫ್ಗಳು ಅವ್ರನ್ನ ನೋಡಿದ್ರೆ ನಂಗೆ ಏನು ಅನ್ಬೇಕು ಅಂತ ನಂಗೆ ಗೊತ್ತಾಗಲ್ಲ. ಸೊ ಎಸ್ ದೇ ಆರ್ ಇನ್ ಅ ಗುಡ್ ಔಟ್ಫಿಟ್, ಸರಿನಲ್ಲೇ ಇರ್ತಾರೆ ಅಂಡ್ ಡ್ಯಾನ್ಸ್ ಮಾಡ್ತಾ ಇರ್ತಾರೆ, ಬೇಕಾ ಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರ್ತಾರೆ. ಅದಕ್ಕೇನು ಒಂದು ರೂಪು ರೇಷೆ ಏನು ಇರೋದಿಲ್ಲ. ಹೀಗೆ